ವಾರ್ಡ್ ನಂಬರ್ 15 ಮತ್ತೆ 28 ನರಸಿಂಹರಾಜ ಕ್ಷೇತ್ರ. ಇದಕ್ಕೆ ಸಂಬಂಧಪಟ್ಟಾಗೆ ನೋಡಿ, ರಸ್ತೆ ಒಂದ್ ಕಡೆಯಿಂದ ಕಿತ್ತು ಹೋಗ್ತಾ ಇದೆ, ನೀರ್ ಪೋಲ್ ಆಗ್ತಾ ಇದೆ. ಇವತ್ತು ಬೆಂಗಳೂರಲ್ಲಿ ನೀರ್ಗೆ ಹಾಹಾಕಾರ ಬಂದಿದೆ. KRS ನೀರಿಲ್ಲ ಅಂತ ಜನ ದಿಗ್ಭ್ರಮೆ ಆಗಿದ್ದಾರೆ. ಈ ಒಂದು ನೀರಿನ ಸಮಸ್ಯೆಗೆ ಸಂಬಂಧಪಟ್ಟಾಗೆ ನಮ್ಮ ನಂಜುಂಡಸ್ವಾಮಿ ಅವರು ಸಹ ಹಲವು ಅಧಿಕಾರಿಗಳಿಗೆ ಹೇಳಿದ್ರು ಸಹ ಯಾರು ಸಹ ಸ್ಪಂದಿಸ್ತಾ ಇಲ್ಲ, ಗಮನಿಸ್ತಾ ಇಲ್ಲ. ಈ ರೀತಿ ಹಗಲೊತ್ತಲೇ ಇಷ್ಟೊಂದು ಅವ್ಯವಹಾರ ಆದ್ರೂ ಸಹ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ತಗೊಳ್ಳದೇ ಇರೋದ್ರಿಂದ ನಮ್ಮ ಮೈಸೂರು ಉದ್ಯಾವರ್ತ ಕನ್ನಡಿಗರ ಬಳಗದಿಂದ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಕುಡಿಯೋ ನೀರಿಗೆ ಎಷ್ಟು ಸಮಸ್ಯೆ ಇದೆ, ಮತ್ತೆ ರಸ್ತೆ ಕಿತ್ತೋದ್ರೆ ಎಷ್ಟು ಸಮಸ್ಯೆ ಇದೆ, ಅದನ್ನ ಮಾಡಿಸ್ಬೇಕು. ಹೋದ್ರೆ ಸಾರ್ವಜನಿಕರು ಕಟ್ಟುವಂತ ತೆರಿಗೆ ಯಾವ ರೀತಿ ಅನ್ಯಾಯ, ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅಂತ ಸ್ಥಳೀಯ ನಿವಾಸಿಗಳು ನಮ್ಮ ಬಳಗ ಗಮನಕ್ಕೆ, ನಮ್ಮ ಸದಸ್ಯರ ಗಮನಕ್ಕೆ ತಂದಿರೋದ್ರಿಂದ ಇವತ್ತು ಬಂದು ಇಲ್ಲಿ ಸಂಬಂಧಪಟ್ಟಂತೆ ಸಾಂಕೇತಿಕವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ 2-3 ದಿನ ರೆಡಿ ಮಾಡ್ಲಿಲ್ಲ ಅಂದ್ರೆ ಈ ಸಂಬಂಧಪಟ್ಟಂತ ಕಚೇರಿ ಮುಂದೆ ಕಪ್ಪು ಬಟ್ಟೆ ಧರಿಸುವುದ್ರ ಮೂಲಕ ಉದಯಗಿರಿ ಮತ್ತೆ ಶಾಂತಿನಗರಕ್ಕೆ ಓಡಾಡುವಂತ ಬೃಹತ್ ಆಕಾರದ ವಾಹನಗಳು ಓಡಾಡ್ತಾ ಇದೆ. ಈ ವಾಹನಗಳು ಈ ರೀತಿ ಓಡಾಡ್ತಾ ಇದ್ರೆ ರಸ್ತೆ ಮತ್ತೆ ಕಿತ್ತೋಗಿ ತುಂಬಾ ಹಾಳಾಗುತ್ತೆ. ಸಾರ್ವಜನಿಕರ ದುಡ್ಡು ಹಣ ಪೋಲ್ ಆಗುತ್ತೆ, ನೀರ್ ಪೋಲ್ ಆಗುತ್ತೆ. ಜನಸಾಮಾನ್ಯರಿಗೆ, ವಾಹನ ಸವಾರರಿಗೆ ವಾಹನ ಚಾಲನೆ ಮಾಡಕ್ಕೆ ತೊಂದರೆ ಆಗ್ತಾ ಇದೆ, ಪಾದಚಾರಿಗಳು ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ. ಈ ಕೂಡಲೇ ಸಂಬಂಧಪಟ್ಟಂತ ನೋಡಿ, ಎಲ್ಲ ವಸ್ತಿ ಬಂದಿದೆ. ನಾಳೆ ಒಂದು ಬೇಸ್ಪಟ್ಟಕ್ಕೆ ಒಂದು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಸಂಬಂಧಪಟ್ಟಂತ ನೀರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಗಡ್ಡೆ ಗೆಣಸ್ ಕೀಳ್ತಾ ಇದ್ದೀರಾ? ನಿಮ್ಗೆ ಸ್ವಲ್ಪ ನೈತಿಕತೆ ಇಲ್ವಾ? ಜನರ ಒಳಿತ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಈ ಕೂಡಲೇ ಈ ರಸ್ತೆನ, ಈ ನೀರಿನ ಸಮಸ್ಯೆವನ್ನ, ಇಲ್ಲಿ ನೀರು ಬೆಳಗ್ಗೆ ಬಿಡುವಂತ ಸಂದರ್ಭದಲ್ಲಿ ಏನ್ ಪೋಲ್ ಆಗ್ತಾ ಇದೆ, ಈ ನೀರ್ನ ನಾಳೆಯಿಂದನೇ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಈ ಹರಿಯೋ ನೀರ್ನ ತಡಿಬೇಕು. ಮತ್ತೆ ಈ ರಸ್ತೆಯನ್ನ ಡಾಂಬರೀಕರಣ ಮಾಡಿ ಸ್ವಚ್ಛತೆಗೊಳಿಸಿ ವಾಹನ ಸವಾರರಿಗೆ ಅನುವು ಮಾಡಿಕೊಡ್ಬೇಕು ಅಂತ ನಮ್ಮ ಮೈಸೂರು ಉದ್ಯಾವರ್ತ ಕನ್ನಡಿಗರ ಬಳಗದಿಂದ ಸ್ಥಳೀಯ ನಿವಾಸಿಗಳ ಪರವಾಗಿ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ. ಈ ಕೂಡಲೇ ಎಚ್ಚೆತ್ಕೋಬೇಕು ಅಂತ ಈ ಮೂಲಕ ಮಾನ್ಯ ತನ್ವೀರ್ ಶೇಟ್ ಸಾಹೇಬ್ರ ಜೊತೆ ಓಡಾಡುವಂತ ಪಕ್ಕ ಕಾರ್ಯಕರ್ತರು, ಅಪ್ಪಟ್ಟ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ರಿ? ಬರೀ ಚುನಾವಣೆ ಸಂದರ್ಭದಲ್ಲಿ ಜನರನ್ನ ಯಾಮಾರಿಸಕ್ಕೆ ಓಡಾಡೋದಲ್ಲ. ಇಂಥ ಸಮಯದಲ್ಲಿ ಜನರ ಒಳಿತಿಗಾಗಿ ಸರ್ಕಾರಕ್ಕೆ ಏನು ನಾವು ಹಣ ಕಟ್ತಾ ಇದೀವಿ, ಹಣ ಪೋಲಾಗದ ರೀತಿಯಲ್ಲಿ ನೋಡ್ಕೋಬೇಕಾದಂತ ಜವಾಬ್ದಾರಿ ಪ್ರತಿಯೊಬ್ಬ ಕಾರ್ಯಕರ್ತರು.